ನಿನ್ನೆ ಪಾಪ ಸೋತರು ಅವರು RCB. ನಾನು ಬಂದ್ಬಿಟ್ಟೆ 11 ಗಂಟೆಗೆ ಬಂದ್ಬಿಟ್ಟೆ. ಮುಗಿಯೋವರೆಗೆ ಇರಲಿಲ್ಲ. ಯಾವಾಗಲೂ ಇಂಟರ್ವಲ್ ಬಿಟ್ವೀನ್ ಪಾಲಿಟಿಕ್ಸ್ ಅಂತ ಇರಬೇಕು. ಮತ್ತೆ ಸರ್ ಇಂಟರ್ವಲ್ ಬಿಟ್ವೀನ್ ಪಾಲಿಟಿಕ್ಸ್ ಲೋಹಿಯಾ ಹೇಳ್ತಿದ್ರು. ಲೋಹಿಯಾ ಒಂದು ಪುಸ್ತಕ ಬರೆದವ್ರ ಇದ್ರ ಮೇಲೆ, ಇಂಟರ್ವಲ್ ಬಿಟ್ವೀನ್ ಪಾಲಿಟಿಕ್ಸ್ ಅಂತ. ಗೊತ್ತಾಯ್ತಾ? ರಾಜಕೀಯ ಜಂಜಾಟದಲ್ಲೇ ಇರಬಾರ್ದು ಯಾವಾಗಲೂ. ನಿನ್ನೆ ಹೋಗಿದ್ದೆ. ಓಕೆ, IT ರೈಡ್ ನೋಡಪ್ಪ, IT ರೈಡ್ ಮಾಡೋದಕ್ಕೆ ನಮ್ದು ವಿರೋಧ ಇಲ್ಲ. ರಾಜಕೀಯ ದುರುದ್ದೇಶ ಇಟ್ಕೊಂಡು ಮಾಡಬೇಡಿ. ಎಲೆಕ್ಷನ್ ಟೈಮ್ನಲ್ಲಿ ಯಾಕೆ ಆಯ್ಕೆ ಮಾಡ್ಕೋತೀರಿ? ಬೇರೆ ಟೈಮ್ನೆಲ್ಲ ಸುಮ್ಮನೆ ಇರ್ತೀರಿ. ಎಲೆಕ್ಷನ್ ಟೈಮ್ನಲ್ಲಿ ನೀವು ಯಾರ ಮೇಲಾದ್ರು ಮಾಡಿ IT ರೈಡ್. ನಿಮ್ಗೆ ಇನ್ಫಾರ್ಮೇಷನ್ ಇದ್ದರೆ, ಅಕ್ರಮ ಆಸ್ತಿ ಸಂಪಾದನೆ ಮಾಡೋರು ಇದ್ದರೆ, ಇನ್ಕಮ್ ಟ್ಯಾಕ್ಸ್ ಕೊಡದೇ ಇರೋರು ಇದ್ದರೆ ಮಾಡಿ, ಯಾರ ಮೇಲಾದ್ರು ಮಾಡಿ. ಆದರೆ ಚುನಾವಣಾ ಸಂದರ್ಭದಲ್ಲಿ ನೀವು ಮಾಡಿ ಎದುರಿಸೋದು, ಬೈದು ವಾತಾವರಣ ನಿರ್ಮಾಣ ಮಾಡೋದು ಇದು ಸರಿ ಇಲ್ಲ ಅಂತ ನಂದು. ದಟ್ ಇಸ್ ಮೈ ಪಾಯಿಂಟ್. ಆಯ್ತು, ರೋಟೀನ್ ಆಗೇ ಮಾಡ್ಲಪ್ಪ. ಯಡಿಯೂರಪ್ಪ ಹತ್ರ ದುಡ್ಡಿಲ್ವಾ? 25-30 ಕೋಟಿ ಹೆಂಗೆ MLAಗಳು ಕೊಡಕ್ಕೆ ಹೋಗಿದ? ಅವ್ರ ಮನೆ ರೈಡ್ ಮಾಡಲಿ ಮೊದಲು, ಅವ್ರ ಮಕ್ಕಳ ಮನೆ ರೈಡ್ ಮಾಡಲಿ. ಈಶ್ವರಪ್ಪ ದುಡ್ಡು ಎಡ್ಸಕ್ಕೆ ಮಿಷಿನ್ ಇಟ್ಕೊಂಡಿದ್ದ, ಅವ್ರ ಮನೆ ರೈಡ್ ಮಾಡಲಿ. ಅದಕ್ಕೆ ಅವ್ರು ಬಿಟ್ಬಿಟ್ಟು ಇಲ್ಲೇ ಮಾಡ್ತಾರೆ. ದಟ್ ಈಸ್ ಮೈ ಪಾಯಿಂಟ್. ಭಯ ಅಲ್ಲ. ಹಿಂದೆ ಯಾವಾಗಲೂ ಕಾಂಗ್ರೆಸ್ ಸರ್ಕಾರ ಇರುವಾಗ ಎಲೆಕ್ಷನ್ ಟೈಮ್ನಲ್ಲಿ ರೈಡ್ ಮಾಡೋದು ಇದೆಯಾ ನಿದರ್ಶನ? ಎಲೆಕ್ಷನ್ ಅನೌನ್ಸ್ ಆದ್ಮೇಲೆ ವೈ ಯು ಆರ್ ಸೆಲೆಕ್ಟಿಂಗ್? ನೀವು ಹೋದ ತಿಂಗಳು ಮಾಡರಿ, ಅದ್ರ ಇನ್ನೊಂದು ತಿಂಗಳು ಮಾಡರಿ, ದಿನ ಮಾಡರಿ. ಯುನೋ ಬಾದಾಮಿನಲ್ಲಿ ನನಗೆ ಕೆಲಸ ಮಾಡಕ್ಕೆ ಹೋಗಿದ್ದವ್ರು 4 ಜನದ ರೂಮ್ಗಳನ್ನ ರೈಡ್ ಮಾಡಿದ್ರು. ಇಬ್ರಾಹಿಂ, ಚೆನ್ನಾರೆಡ್ಡಿ, ತಿಮ್ಮಾಪುರ್, SR ಪಾಟೀಲ್. ಅದೇ ಶ್ರೀರಾಮುಲು ಕಡೆಯವರು ಎಷ್ಟು ಜನ ಮಾಡಿದ್ರಿ? ನಮ್ಮವ್ರನ್ನ ಯಾಕ್ರಿ ಮಾಡಿದ್ರಿ? ಶ್ರೀರಾಮುಲು ಅವ್ರನ್ನು ಮಾಡಿದ್ರಿ. ಹೌದು, ಎದುರಿಸೋ ತಂತ್ರ. ಎದುರಿಸಿ ಏನಾಗುತ್ತೆ, ನಮ್ಮ ಕಾರ್ಯಕರ್ತ ಎದುರ್ಕ ಓಡಾಡಬಾರ್ದು, ಮುಖಂಡರುಗಳು ಓಡಾಡಬಾರ್ದು, ಹಿಂಗೆ ಮಾಡೋದು. ಮತ್ತು ಯಾರು ನಮ್ಗೆ ಸಹಾಯ ಮಾಡೋರು ಮಾಡದೇ ಇರಬೇಕು. ಇದೆಲ್ಲ ಮಾಡೋಕ್ಕೆ ಇಲ್ಲ. ಇದು ಫೇರ್ ಅಂಡ್ ಫ್ರೀ ಎಲೆಕ್ಷನ್ ಆಗಬೇಕು ಅಂತ ಇರೋದು ಯಾವಾಗಲೂ. ಫೇರ್ ಅಂಡ್ ಫ್ರೀ, ಮುಕ್ತ ವಾತಾವರಣ ಇರಬೇಕು, ಫೇರ್ ಆಗಿರ್ಬೇಕು. ಅದು ಮಾಡಬೇಕಲ್ವಾ? ಅದು ಬಿಟ್ಬಿಟ್ಟು ನೀವು ಬಾಯ್ದ ವಾತಾವರಣ ಕ್ರಿಯೇಟ್ ಮಾಡೋದು ಸರಿ ಇಲ್ಲ. ನರೇಂದ್ರ ಮೋದಿ ಅವರಿಗೆ ಇದು ಶೋಭೆ ಅಲ್ಲ. ಅದೇನು ನಂಗೆ ಗೊತ್ತಿಲ್ಲಪ್ಪ, ಅವ್ರು ಕೇಳಿ. ದೇವೇಗೌಡರ ಸ್ಟೇಟ್ಮೆಂಟ್ ನನಗೆ ಕೇಳಬೇಡ್ರಿ, ಪ್ಲೀಸ್ ಆಸ್ಕಿ. ಚುನಾವಣೆ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಇದು ಈ IT ದಾಳಿ ಈ ರೀತಿ ಎಲ್ಲ ಮಾಡೋದು? ಸ್ವಲ್ಪ ಮಟ್ಟಿಗೆ ಪರಿಣಾಮ ಬೀರ್ತದೆ. ಯಾಕಂದರೆ ನಮಗೆ ಯಾರು ಎಲೆಕ್ಷನ್ಗೆ ಸಹಾಯ ಮಾಡೋರು ಅವ್ರು ಯಾರು ಬರಲ್ಲ. ನಮ್ಮ ಕಾರ್ಯಕರ್ತರೆಲ್ಲ ಓಡಾಡಲ್ಲ, ಎಲ್ಲ ಕಡೆ ಎದುರ್ಕೊಂಡಿರ್ತವೆ. ಹಿಂಗೆ ಸ್ವಲ್ಪ ಮಟ್ಟಿಗೆ ಆಗುತ್ತೆ. ಬಟ್ ಅದರಿಂದ ಅವ್ರಿಗೆ ನಾವು ಗೆದ್ದುಬಿಡ್ತೀವಿ ಚುನಾವಣೆ ಅಂತ ಭ್ರಮೆನಲ್ಲಿದ್ದರೆ ಮೂರ್ಖರು ಅವರು. ಅಡ್ವಾಂಟೇಜ್ ಆಗೋದೇ ಇಲ್ಲ, ಡಿಸ್ಅಡ್ವಾಂಟೇಜ್ ಜಾಸ್ತಿ ಆಗೋದು. ವಿತ್ಡ್ರಾ ಮಾಡೋಕ್ಕೆ ಇವತ್ತು ಲಾಸ್ಟ್ ಡೇಟ್. ಕೆಲವೊಂದು ಜನ ಬಂಡಾಯ ಅಭ್ಯರ್ಥಿಗಳು ಯಾರು ಇರ್ತಾರ, ಯಾರು ಬಿಡ್ತಾರ? ನಾವು ಮುದ್ದನ್ಮೇಗೌಡರು ವಾಪಸ್ ತಗೋತಾರೆ. ನಾನು ನಿನ್ನೆ ಮಾತಾಡಿದ್ದೆ, ತಗತ್ತೀನಿ ಅಂತ ಹೇಳಿದ್ದಾರೆ ನಿನ್ನೆ ನನ್ನ ಜೊತೆ. ಏನು ಹೇಳಿಲ್ಲ ಅವರಿಗೆ. ನೀವು ಕಾಂಗ್ರೆಸ್ನ MP ಆಗಿದ್ದವರು, ಈಗ ನಿಮಗೆ ಅನ್ಯಾಯ ಆಗಿದೆ ನಿಜ, ಮುಂದೆ ಅನ್ಯಾಯ ಸರಿಪಡಿಸ್ತಕ್ಕಂಥದ್ದು ಏನಾದ್ರು ಮಾಡೋಣ, ವಾಪಸ್ ತಗೊಳ್ಳಿ ಅಂತ ಹೇಳಿದ್ದೀನಿ. ಸರ್, ಮೈಸೂರಿನ ಮಟ್ಟಿಗೆ JDS ಮತ್ತು ಕಾಂಗ್ರೆಸ್ ಸಮನ್ವಯತೆ ಬಂದಿದೆ ಅಂತ ಅನಿಸ್ತಾ ಇದೆ? ಬರ್ತದೆ ಕ್ರಮೇಣ, ಒಂದೇ ಸಾರಿ ಬರದೇ ಇರ್ಬೋದು, ಕ್ರಮೇಣ ಬರ್ತದೆ. ಈಗ ನೋಡ್ರಿ, JDSನವ್ರು BJP ಓಟ್ ಹಾಕಕ್ಕಾದ್ದ, ಕಾಂಗ್ರೆಸ್ನವ್ರು BJP ಓಟ್ ಹಾಕಕ್ಕಾದ್ದ, ನಮಗೆ ಹಾಕ್ಬೇಕಲ್ವೇನಪ್ಪ? ನಮ್ಗೆ ಸಮನ್ವಯ ಬರ್ತದೆ. ಅದಕ್ಕೆ ನಾವು ಅನುಮಾನ ಪಡೋದು ಬೇಕಾಗಿಲ್ಲ.
ಅವ್ರು ಬರಲಿಲ್ಲ ಇವ್ರು ಬರಲಿಲ್ಲ ಅಂತ ಅನುಮಾನ ಪಡ್ಬೇಕಂತ ಅಗತ್ಯ ಇಲ್ಲ. ಕೆಲವರೆಲ್ಲ ಬಂದಿದ್ದಾರೆ. ಕ್ಯಾಂಪೇನ್ ಮಾಡಬೇಕಾದ್ರೆ ದೇವಸ್ಥಾನದಲ್ಲಿ ದೇವರಿಗೆ ಬಿಜೆಪಿ ಇದು ಶಿವಲಿಂಗಕ್ಕೆ ಬಿಜೆಪಿ ಶಿವಲಿಂಗಕ್ಕೆ ಬಿಜೆಪಿ ನಿನ್ನೆ ಕಂಪ್ಲೇಂಟ್ ಕೊಟ್ಟಿದ್ದೇನೆ. ಎಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಾರಂತ. ಕೇಸ್ ಅದೇ ನಾವು ನೋಡ್ಕೊತಾರೆ, ಅಧ್ಯಕ್ಷರಿಗೆಲ್ಲ ನೋಡ್ಕೊತಾರೆ, ನಂಗೆ ಗೊತ್ತಿಲ್ಲ ಅವ್ರು ಏನು ಮಾಡ್ತಾರೆ. ಸ್ಟಾರ್ ಕ್ಯಾಂಪೇನ್ ನಾನು ಎಲ್ಲ ಕಡೆ ಹೋಗ್ತಾ ಇದ್ದೀನಿ, 28 ಕ್ಷೇತ್ರಗಳಿಗೂ ಹೋಗ್ತೀನಿ, ಟೂರ್ ಪ್ರೋಗ್ರಾಮ್ ಆಲ್ 28 ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿಗಳಿಗೂ ಹೋಗ್ತೀನಿ, JDS ಅಭ್ಯರ್ಥಿಗಳಿರೋ ಕಡೆನೂ ಹೋಗ್ತೀನಿ, ಕಾಂಗ್ರೆಸ್ ಅಭ್ಯರ್ಥಿಗಳಿರೋ ಕಡೆನೂ ಹೋಗ್ತೀನಿ. ಹಾ? ಇವರೇ ಸ್ಟಾರ್ ನಾವೆಲ್ಲ ಸ್ಟಾರ್ ಕ್ಯಾಂಪೇನರ್ಗಳಿಗೆ ಸ್ಟಾರ್ ಅಂದ್ರೆ ಏನು, ಮೇಲೆ ಇಲ್ಲಿ ನಕ್ಷತ್ರ ಇಟ್ಕೊಳ್ಳೋದು. ಸಾಹೇಬ್ರೆಲ್ಲ ಸ್ಟಾರ್